ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಮೃಣಾಲಿನಿ, ಅರೆ ನೀವ್ಯಾಕೆ ತಗೊಂಡು ಬಂದ್ರಿ? ಅದರಲ್ಲೇನಿದೆ? ಥ್ಯಾಂಕ್ ಯು. ಮೃಣಾಲಿನಿ, ಸಸ್ಯ ಸಂಜೀವಿನಿನಲ್ಲಿ ಅದೇನೋ ಬದಲಾವಣೆ ಮಾಡಬೇಕು ಅಂತಿದ್ರಲ್ಲ, ಆಯ್ತಾ? ಮುಕ್ಕಾಲು ಭಾಗ ಆಗಿದೆ, ಇನ್ನು ಸ್ವಲ್ಪ ಆದರೆ ಆಯಿತು. ಹೌದು, ಗುಡ್. ಅವತ್ತು ನಿರ್ಮಲಾ ಕೊಂಡಹಳ್ಳಿ ಅವರು ಬಂದು ತುಂಬ ಒಳ್ಳೆ ಐಡಿಯಾ ಕೊಟ್ಟು ಹೋದರು. ನಾವು ನಮ್ಮದೇ ಒಂದು ಕಂಪ್ನಿ ಶುರು ಮಾಡೋದ್ರ ಬಗ್ಗೆ. ನಿಮ್ಗೇನು ಅನ್ಸುತ್ತೆ? ಕಂಪ್ನಿ ಶುರು ಮಾಡ್ಬೋದಾ? ಏನು ಸಿದ್ಧಾಂತ್, ಒಂದು ಕಂಪ್ನಿ ಶುರು ಮಾಡೋದು ಅಂದರೆ ತಮಾಷೆನಾ? ಅದಕ್ಕೆ ಇನ್ವೆಸ್ಟ್ಮೆಂಟ್? ಮೃಣಾಲಿನಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಯೋಚನೆ ಮಾಡದೆ ಹೋದರೆ ಹೇಗೆ? ಲೇಔಟ್ಗೆ, ಮೆಷಿನರೀಸ್ಗೆ, ರಾ ಮೆಟೀರಿಯಲ್ಸ್ಗೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಅಂದಾಜು ಎಷ್ಟು ಬೇಕಾಗ್ಬೋದು? ನಾವು ಶುರು ಮಾಡಿದ್ರೆ ಈಗ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೇ ಶುರು ಮಾಡಬೇಕಾಗುತ್ತೆ. ಅದಕ್ಕೇನೂ ಇಲ್ಲ ಅಂದರೂ 85ರಿಂದ 90 ಲಕ್ಷ ಬೇಕಾಗುತ್ತೆ. 85ರಿಂದ 90 ಲಕ್ಷನಾ? ನನ್ನ ಪ್ರಕಾರ ಅಷ್ಟು ಇನ್ವೆಸ್ಟ್ಮೆಂಟ್ ಹೊಂದಿಸ್ಬೋದು ಮೃಣಾಲಿನಿ. ಅದು ಹೇಗೆ ಸಿದ್ಧಾಂತ್? ನಾನು ನನ್ನ ಕಾಲ್ ಸೆಂಟರ್ ಕಂಪನಿ ಓಪನ್ ಮಾಡೋಕ್ಕಿಂತ ಮುಂಚೆ ಇದೇ ಥರ ಗೊಂದಲದಲ್ಲಿದ್ದೆ. ಅಷ್ಟೊಂದು ಇನ್ವೆಸ್ಟ್ಮೆಂಟ್ನ ಹೇಗೆ ಹೊಂದಿಸೋದು, ಯಾರನ್ನು ಕೇಳೋದಪ್ಪ ಅಂತ. ಆಗ ಅಪ್ಪ ಸ್ಪಾನ್ಸರರ್ಸ್ ಐಡಿಯಾ ಕೊಟ್ಟರು. ನನಗೆ ಪರಿಚಯ ಇದ್ದ ಕೆಲವು ಸೋಷಲ್ ಆ್ಯಕ್ಟಿವಿಸ್ಟ್ನ ಅಪ್ರೋಚ್ ಮಾಡಿದೆ. ನನ್ನ ಪ್ರಾಜೆಕ್ಟ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರಿಗೆ ತುಂಬ ಇಷ್ಟ ಆಯಿತು. ಒಂದಷ್ಟು ಜನ ನನ್ನ ಕಂಪನಿಗೆ ಸ್ಪಾನ್ಸರ್ ಮಾಡೋದಕ್ಕೆ ಮುಂದೆ ಬಂದರು. ಅಂದರೆ ನಿಮ್ಮ ಪ್ರಾಜೆಕ್ಟಿಗೆ ಬೇಕಾದ ಎಲ್ಲ ಇನ್ವೆಸ್ಟ್ಮೆಂಟು ಸ್ಪಾನ್ಸರ್ಸೇ ಮಾಡಿದ್ರಾ? ಇಲ್ಲ, ಎಲ್ಲ ಹಣನೂ ಸ್ಪಾನ್ಸರರ್ಸು ಇನ್ವೆಸ್ಟ್ ಮಾಡಲಿಲ್ಲ. ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಮಾತ್ರ. ಮಿಕ್ಕಿದಷ್ಟು ನಾನು ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡೆ. ಈಗ ಈ ಕಂಪನಿಗೂ ಅಷ್ಟೇ ಹಾಗೆ ಮಾಡೋಣ. ನನ್ನ ಕಾಲ್ ಸೆಂಟರ್ನಲ್ಲಿ ಇನ್ವೆಸ್ಟ್ ಮಾಡಿದ ಸ್ಪಾನ್ಸರರ್ಸ್ ಕೆಲವ್ರ ಹತ್ರ ಹೋಗಿ ಮಾತಾಡೋಣ. ನಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಅವರು ಖಂಡಿತ ಸಹಾಯ ಮಾಡ್ತಾರೆ. ನಿಮ್ಮ ಆವಿಷ್ಕಾರ ತುಂಬ ದೊಡ್ಡದು ಮೃಣಾಲಿನಿ. ಸಸ್ಯ ಸಂಜೀವಿನಿ ರೈತರಿಗೆ ತುಂಬ ಉಪಯೋಗ ಆಗುತ್ತೆ. ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ಸಹಾಯ ಮಾಡೋದಕ್ಕೆ ಬಹಳ ಜನ ಸಿಗ್ತಾರೆ. ಪ್ಲಸ್ ರಾಜಸ್ಥಾನ್ನ ಬಿಕನೇರ್ನಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಸಸ್ಯ ಸಮೃದ್ಧಿ ಅಂತ. ಅವರು ಈ ಟ್ರೆಡಿಷನಲ್ ಫಾರ್ಮಿಂಗ್ ಕಂಪನೀಸ್ಗೆ ಸುಮಾರು 30% ಅಷ್ಟು ಹಣದ ಸಹಾಯ ಮಾಡ್ತಾರೆ. ಹಾಗೊಂದು ವೇಳೆ ಯಾರೂ ಸಿಗಲಿಲ್ಲ ಅಂದರೆ ನಾವು ಬ್ಯಾಂಕಿಂದ ಲೋನ್ ತೊಗೊಂಡು ಈ ಕಂಪ್ನಿನ ಶುರು ಮಾಡೋಣ. ಯು ಡೋಂಟ್ ವರಿ. ಸರಿ, ಈಗ ಕಂಪನಿ ಶುರು ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ಲಿಸ್ಟ್ ಮಾಡೋಣ. ಸರಿ, ನಾನು ಟೈಪ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಲೇಔಟ್, ಅಂದರೆ ನಮ್ಮ ಕಂಪ್ನಿ ಶುರು ಮಾಡೋದಕ್ಕೆ ಜಾಗ. ಸಿದ್ಧಾಂತ್, ಎಷ್ಟು ಜಾಗ ಬೇಕಾಗ್ಬೋದು ಅನ್ನೋ ಐಡಿಯಾ ನನಗಿಲ್ಲ. ಪ್ರೊಸೆಸಿಂಗ್ ಯೂನಿಟ್, ಪ್ಯಾಕೇಜಿಂಗ್ ಯೂನಿಟ್, ವೇರ್ ಹೌಸ್ ಯೂನಿಟ್, ಮತ್ತು ಸಸ್ಯ ಸಂಜೀವನಿ ಮಾಡೋದಕ್ಕೆ ಬೇಕಾದ ಹರ್ಬ್ಸ್ ಬೆಳೆಸೋದಕ್ಕೆ ಜಾಗ. ಎಲ್ಲ ಸೇರಿ ಒಂದು 8ರಿಂದ 10 ಎಕರೆ ಜಾಗ ಬೇಕಾಗ್ಬೋದು. ಅಂಥ ಜಾಗ ಸಾಮಾನ್ಯವಾಗಿ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇರುತ್ತೆ. ಓಕೆ, ನೆಟ್ಟಲ್ಲಿ ಹುಡುಕಿದ್ರೆ ಎಲ್ಲಿದೆ ಅಂತ ಸಿಗ್ಬೋದು. ಹಾಂ ಸಿದ್ಧಾಂತ್, ಪಾರ್ವತಿಪುರದಲ್ಲಿದೆ, ಸಿದ್ಧಾರ್ಥಪುರದಲ್ಲಿದೆ, ಸಂಕೆಪುರದಲ್ಲಿದೆ. ಪಾರ್ವತಿಪುರದಲ್ಲಿ ನೋಡಿ. ಓ, ಪಾರ್ವತಿಪುರ ಏರ್ಪೋರ್ಟಿಗೆ ಹತ್ತಿರ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಕೊಂಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹೌದಾ? ಸರಿ, ಸಿದ್ಧಾರ್ಥಪುರದಲ್ಲಿ ಎಷ್ಟಿದೆ? ಸಿದ್ಧಾರ್ಥಪುರದಲ್ಲೂ ರೇಟ್ ಜಾಸ್ತಿನೇ ಇದೆ, ಆದರೆ ಪಾರ್ವತಿಪುರಕ್ಕಿಂತ ಕಡಿಮೆ ಇದೆ. ಯಾಕೆ ಮೃಣಾಲಿನಿ ಅಷ್ಟೊಂದು ಸಂತೋಷ ಪಡ್ತಿದ್ದೀರಾ? ಸಿದ್ಧಾಂತ್, ಒಂದು ಪ್ಲಾಟ್ ಇದೆ, ಅದೆಲ್ಲಿದೆ ಗೊತ್ತಾ? ಎಲ್ಲಿ? ದೇವವನದ ಹತ್ರ, ಮಾತಾಜಿ ಕಿರಣಮಯಿ ಆಶ್ರಮದ ಹತ್ರ. ಓಹ್ ಗುಡ್. ಅವ್ರ ಆಶ್ರಮದ ಹತ್ರ ಅಂದರೆ ತುಂಬ ಸಂತೋಷ. ಆದರೆ ರೇಟ್ ಎಷ್ಟಿದೆ? ಆದರೆ ಇಲ್ಲಿ ರೇಟ್ ಹಾಕಿಲ್ಲ ಸಿದ್ಧಾಂತ್,
ಓನರ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಅವ್ರ ನಂಬರ್ ಕೊಟ್ಟಿದ್ದಾರೆ. ಸರಿ, ಹಾಗಿದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ, ನಾಳೆನೇ ಕಾಂಟ್ಯಾಕ್ಟ್ ಮಾಡೋಣ. ಓಕೆ. ದೇವವನದ ಪ್ಲಾಟ್ ಸಿಕ್ಬಿಟ್ರೆ ತುಂಬ ಸಂತೋಷ. ಯಾಕಂದರೆ ಅಲ್ಲಿ ಭೂಮಿ ತುಂಬ ಫಲವತ್ತಾಗಿದೆ. ಜೊತೆಗೆ ನಮ್ಮ ಸಸ್ಯ ಸಂಜೀವಿನಿ ತಯಾರು ಮಾಡೋಕೆ ಬೇಕಾಗಿರೋ ಸಸ್ಯಗಳೆಲ್ಲ ಅಲ್ಲಿ ಸಿಗುತ್ತೆ. ಹಾಗಾದರೆ ನಾವು ದೇವವನದ ಸುತ್ತಲುಮುತ್ತಲು ಇರೋ ಪ್ಲಾಟ್ಗಳನ್ನೇ ಕೊಂಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನಿಮ್ಮ ಕಡೆ ಚುನಾವಣಾ ಸಿದ್ಧತೆಗಳು ಚೆನ್ನಾಗಿ ನಡೀತಾ ಇದೆಯಾ? ಹಾಂ, ಗುಡ್. ಎಲ್ಲ ವ್ಯವಸ್ಥೆಗಳಾಗಿದೆ. ಶೈಲೇಶ್, ಪುಷ್ಪವನ MLA ಶಶಿಕಾಂತ್ ಪಾಟೀಲ್ ಬಂದಿದ್ದಾರೆ. ಹೌದಾ? ಒಂದು 2 ನಿಮಿಷ ಆದಮೇಲೆ ಕಳಿಸಿ ಅವ್ರನ್ನ. ಓಕೆ ಸರ್. ರೈಟ್. ಸರ್, ಶಶಿಕಾಂತ್ ಪಾಟೀಲ್ರು ಇತ್ತೀಚೆಗೆ ಜನಹಿತ ಪಕ್ಷದ ಕಾರ್ಯಾಲಯಕ್ಕೆ ಪದೇ ಪದೇ ಹೋಗ್ತಾ ಇರ್ತಾರೆ ಸರ್. ಅವರು ಬಿಂಗಾ ಸಾಹೇಬ್ರ ಮನೆಗೂ ಹೋಗ್ತಾ ಇರ್ತಾರೆ ಸರ್. ಅವರು ಜನಹಿತ ಪಕ್ಷ ಸೇರ್ಕೊಳ್ಬೋದು ಅಂತ ರೂಮರ್ಸ್ ಇದೆ ಸರ್. ಓ, ಐ ಸಿ. ಫಂಕ್ಷನ್ ಎಲ್ಲ ಮುಗಿದ ಮೇಲೆ MLA ಸಾಹೇಬರು ನನ್ನ ಹತ್ರ ಸ್ವಲ್ಪ ಸಲಿಗೆಯಿಂದ ಮಾತಾಡೋಕೆ ಶುರು ಮಾಡಿದ್ರು. ನನಗದು ಹಿಡಿಸ್ಲಿಲ್ಲ ಸರ್. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಡ್ರಿಂಕ್ಸ್ ತರಿಸ್ಕೊಂಡ್ರು ಸರ್. ನಾನು ಡ್ರಿಂಕ್ಸ್ ತಗೊಂಡ್ರೆ ಪರವಾಗಿಲ್ವಾ ಅಂತ ಕೇಳಿದ್ರು. ದಿನ ಸಾಯಂಕಾಲ ಡ್ರಿಂಕ್ಸ್ ತಗೋತೀನಿ ಅಂದರು. ನನಗೆ ತಾಳ್ಮೆ ಕೆಟ್ಟೋಯ್ತು ಸರ್. ನಾನು ಹೊರಡ್ತೀನಿ ಅಂತ ಎದ್ದು ನಿಂತ್ಕೊಂಡ್ಬಿಟ್ಟೆ. ಆವತ್ತಿನಿಂದ ಶುರುವಾಯಿತು ಸರ್ ಒಂದೊಂದೇ ಕಿರುಕುಳ. ನನಗೆ ನೀವೇ ಸಹಾಯ ಮಾಡ್ಬೇಕು ಸರ್, ಇಲ್ಲಾಂದ್ರೆ ನನಗೆ ಸಾವೇ ಗತಿ. ಇತ್ತೀಚೆಗೆ ಈ ಶಶಿಕಾಂತ್ ಪಾಟೀಲ್ ಬಗ್ಗೆ ತುಂಬ ನೆಗೆಟಿವ್ ರಿಪೋರ್ಟ್ಸ್ ಬರ್ತಾ ಇದೆ. ಮೊನ್ನೆ ಆ ಪುಷ್ಪವನ ತಾಲೂಕು ಪಾರಿಜಾತಪುರ ಗ್ರಾಮದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಐಶ್ವರ್ಯ ಅನ್ನೋರು ಕೂಡ ಈ ಪಾಟೀಲ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ವಿಚಾರ ಮಾತಾಡೋಕ್ಕೆ ಬರ್ತಾ ಇದ್ದಾರೆ ಅವರು. ನಿಮ್ಮೆದುರುಗೆ ಅವ್ರ ಹತ್ರ ಆ ವಿಚಾರ ಮಾತಾಡೋದು ಸರಿ ಇರಲ್ಲ. ದಯವಿಟ್ಟು ನೀವೀಗ ಹೊರಡಿ. ಆಯಿತು ಸರ್, ಬರ್ತೀವಿ. ನಮಸ್ಕಾರ. ಒಳ್ಳೆಯದು, ನಮಸ್ಕಾರ. ಹೋಗಿ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಪಾಟೀಲ್ರೇ, ಬನ್ನಿ ಕೂತ್ಕೊಳ್ಳಿ. ಅರ್ಜೆಂಟಾಗಿ ಬಂದು ಮೀಟ್ ಮಾಡಿ ಅಂತ ಮೆಸೇಜ್ ಇತ್ತು. ಎಂತ ಸಮಾಚಾರ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ನಮ್ಮ PA ಕೈಲಿ 2-3 ಸಲ ಫೋನ್ ಮಾಡಿಸಿದ್ದೆ. ನಿಮ್ಮ ಫೋನ್ ಕಂಟಿನ್ಯೂಸ್ ಎಂಗೇಜ್ ಇತ್ತು. ನೀವು ವಾಪಸ್ ಫೋನ್ ಮಾಡ್ತೀರಿ ಅಂತ ಕಾದೆ, ಆದರೆ ನೀವು ಮಾಡಲಿಲ್ಲ. ಅದಕ್ಕೆ ಮೆಸೇಜ್ ಕಳಿಸಿದ್ದೆ. ಸಾರಿ ಸರ್, ಯಾವುದೋ ಪರ್ಸನಲ್ ವಿಚಾರದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಅದಕ್ಕೆ ನಾನು ತಮಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ತಪ್ಪಿಲ್ಕೋಬಿಡಿ ಸರ್. ಯಾವುದೋ ಮುಖ್ಯವಾದ ವಿಚಾರ ಮಾತಾಡಬೇಕು ಅಂದ್ರಲ್ಲ ಸರ್, ಯಾವ ವಿಚಾರವಾಗಿ ಸರ್? ಹಾಂ, ನಿಮ್ಮ ಕ್ಷೇತ್ರ ಪುಷ್ಪವನದ ಬಗ್ಗೆನೇ ಮಾತಾಡೋಕ್ಕೆ ಕರೆಸಿದ್ದು ನಿಮ್ಮನ್ನು. ಹೇಗೆ ನಡೀತಿದೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಅವೆಲ್ಲ? ಓಕೆ ಸರ್, ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ನಾನು 15 ದಿವಸದಿಂದ ಪುಷ್ಪವನಕ್ಕೆ ಬಂದಿದ್ದೆ. ಅಲ್ಲಿ ಸರ್ಕಾರಿ ಶಾಲೆ ಮುಂದೆ ರಸ್ತೆ ತೀರಾ ಹದಗೆಟ್ಟೋಗಿತ್ತು. ಚರಂಡಿ ವ್ಯವಸ್ಥೆ ಸರಿ ಇರಲಿಲ್ಲ. ಅದರಿಂದ ಶಾಲಾ ಮಕ್ಕಳಿಗೆ ಅಲ್ಲಿ ಓಡಾಡೋರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಅದನ್ನ ಸರಿಮಾಡಿಸಿ ಅಂತ ಹೇಳಿದ್ದೆ ನಿಮಗೆ. ಎಲ್ಲಿವರೆಗೂ ಬಂತು ಆ ಕೆಲಸ? ಅನುದಾನ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ನನಗೆ ತಿಳಿಸಿ ಆ ವಿಚಾರ. ಸಂಬಂಧಪಟ್ಟವ್ರ ಹತ್ರ ನಾನು ಮಾತಾಡ್ತೀನಿ. ಪರವಾಗಿಲ್ಲ ಸರ್, ಅದನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಸರ್. ನಾನೀಗಾಗಲೇ ಆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ರುದ್ರೇಶ್ವರ್ ನಾಯಕ್ ಹತ್ರ ಮಾತಾಡಿದ್ದೀನಿ. ಅವರು ತಕ್ಷಣವೇ ಎಲ್ಲ ಅನುದಾನಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಓಹ್, ಐ ಸಿ. ಪಾಟೀಲ್ರೇ, ಜನಹಿತ ಪಕ್ಷದ ರುದ್ರೇಶ್ವರ್ ನಾಯಕ್ ಜೊತೆ ತಾವು ಹಿಂದಿನ ಎಲೆಕ್ಷನಲ್ಲಿ ಸ್ವಲ್ಪ ಮನಸ್ತಾಪ ಮಾಡ್ಕೊಂಡಿದ್ರಿ ಅಲ್ವಾ? ಅವರು ನಿಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಬೇಕಾದ ಅನುದಾನ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಎಲ್ಲ ನನ್ನ ಹತ್ರ ದೂರ ಹೇಳಿದ್ರಿ. ಅವ್ರ ಹತ್ರ ಮಾತು ಕೂಡ ಆಡ್ತಿರಲಿಲ್ಲ ನೀವು. ಈಗ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅವರು? ಹ್ಞೂ ಸರ್, ಈಗ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ ಸರ್. ನಾನು ಏನೇ ಹೇಳಿದ್ರು ಆ ಕೆಲಸನ ತಕ್ಷಣ ಮಾಡಿಕೊಟ್ಬಿಡ್ತಾರೆ ಸರ್. 6 ವರ್ಷಗಳಿಂದ ಶತ್ರುಗಳ ಥರ ಇದ್ದವ್ರು ನೀವು. ಅದೇಗೆ ಸಂಬಂಧ ಸರೋಯ್ತು? ನಿಮಗೆ ಗೊತ್ತಲ್ಲ ಸರ್, ರಾಜಕೀಯದಲ್ಲಿ ಯಾರೂ ಶಾಶ್ವತವಾಗಿ ಶತ್ರುಗಳಲ್ಲ ಸರ್. ಸಮಯಕ್ಕೆ ತಕ್ಕಾಗೆ ಎಲ್ಲರೂ ಬದಲಾಗ್ತಾ ಇರ್ತಾರೆ. ನಿಜ ನೀವು ಹೇಳೋದು.
ಏನೇ ಆದರೂ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅದು ಮುಖ್ಯ. ಹೌದು ಸರ್. ಅಂದಾಗೆ ನಾನು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂದ್ರಲ್ಲ, ಏನು ಸರ್ ಅದು? ಪಾರಿಜಾತಪುರ ಗ್ರಾಮ ಇದೆಯಲ್ಲ, ಅದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತಲ್ವಾ? ಹೌದು ಸರ್, ನನ್ನ ಕ್ಷೇತ್ರನೇ ಅದು. ಆ ಗ್ರಾಮ ಪಂಚಾಯಿತಿಲಿ ಸ್ಟಾಫು, ನೌಕರರು ಎಲ್ಲ ಹೇಗೆ? ಅಯ್ಯೋ, ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ ಸರ್. ಜನ ಏನೇ ಕಂಪ್ಲೇಂಟ್ ಅಂದರೂ ತಕ್ಷಣ ಅಟೆಂಡ್ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಪಾರಿಜಾತಪುರ ಗ್ರಾಮ ಪಂಚಾಯಿತಿ ಇದೆಯಲ್ಲ ಸರ್, ಅದು ಮಾದರಿ ಗ್ರಾಮ ಪಂಚಾಯಿತಿ ಅಂತಲೇ ಹೇಳಬೇಕು ಸರ್. ಬೇಕಾದ್ರೆ ನಾವು ಬೇರೆ ಗ್ರಾಮ ಪಂಚಾಯಿತಿ ಮೆಂಬರ್ಸ್ಗೆಲ್ಲ ನಾನು ಹೇಳ್ತಾನೆ ಇರ್ತೀನಿ ಸರ್, ಅವ್ರನ್ನೇ ಮಾಡ್ಲಾಗಿ ಇಟ್ಕೊಂಡು ಫಾಲೋ ಮಾಡಿ ಅಂತ. ವೆರಿ ಗುಡ್, ವೆರಿ ಗುಡ್. ತಾವು ಕೂತ್ಕೊಳ್ಳಿ. ಪಾಟೀಲ್ರೇ, ಇತ್ತೀಚೆಗೆ ಪಾರಿಜಾತಪುರ ಗ್ರಾಮ ಪಂಚಾಯತ್ ಆಫೀಸಲ್ಲಿ ಒಂದು ಘಟನೆ ನಡೀತು. ಅದ್ರ ಬಗ್ಗೆ ತಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ? ಯಾವ ಘಟನೆ ಸರ್ ಅದು? ಕಳೆದ ತಿಂಗಳು ಆ ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಐಶ್ವರ್ಯ ಅನ್ನೋರನ್ನ ಅಲ್ಲಿನ ಕೆಲವು ಗ್ರಾಮಸ್ಥರು ಜಾಬ್ ಕಾರ್ಡ್ ಮಾಡಿಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ದಿವಸ ಪಂಚಾಯಿತಿ ಆಫೀಸಲ್ಲಿ ಅವ್ರನ್ನ ಕೂಡ ಹಾಕಿದ್ರಂತೆ. ಈ ಘಟನೆ ತಮಗೂ ಗೊತ್ತಿರಬೇಕಲ್ಲ? ಇಲ್ಲ ಸರ್, ನನಗೆ ಯಾವ ವಿಚಾರನೂ ಗೊತ್ತಿಲ್ಲ ಸರ್. ಮತ್ತೆ ಈಗ ತಾನೇ ಹೇಳಿದ್ರಿ ನಿಮ್ಮ ಕ್ಷೇತ್ರದ ಪ್ರತಿಯೊಂದು ಗ್ರಾಮದ ಎಲ್ಲ ವಿಚಾರಗಳು ನಿಮಗೆ ಗೊತ್ತು ಅಂತ. ಗೊತ್ತು ಅಂದರೆ ಸುಮ್ಮನೆ ಮಾತಿಗೆ ಹಾಗಂದೆ ಸರ್. ಪ್ರತಿ ಗ್ರಾಮ ಪಂಚಾಯಿತಿಲೂ ಪ್ರತಿ ದಿವಸ ಏನಾಗುತ್ತೆ ಅಂತ ತಿಳ್ಕೊಳಕ್ಕಾಗುತ್ತಾ ಸರ್? ಪಾರಿಜಾತಪುರದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಐಶ್ವರ್ಯ ಅನ್ನೋರೊಬ್ರು ಇದ್ದಾರೆ. ಅವ್ರು ತಮಗೆ ಗೊತ್ತಿರಬೇಕಲ್ಲ? ಹೇಳಿದ್ದೀನಿ ಸರ್. ಅವ್ರು ಹೇಗೆ? ಆ ಅಮ್ಮ ತುಂಬ ಕರಪ್ಟು ಸರ್. ಅವರು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ತುಂಬ ಕಂಪ್ಲೇಂಟ್ಸ್ ಬರೋದು ಅವ್ರ ಮೇಲೆ. ಗ್ರಾಮ ಪಂಚಾಯಿತಿ ಮೀಟಿಂಗ್ನಲ್ಲಿ ಅವ್ರನ್ನ ವಿಚಾರಿಸ್ಬೇಕು ಅಂತ ಇದ್ದೆ. ಅವ್ರ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ ಸರ್? ಮತ್ತೆ ಈಗ ತಾನೇ ಹೇಳಿದ್ರಿ ಪಾರಿಜಾತಪುರ ಒಂಥರ ಮಾದರಿ ಗ್ರಾಮ, ಅಲ್ಲಿ ತುಂಬ ಅಭಿವೃದ್ಧಿ ಆಗ್ತಾ ಇದೆ, ಅಲ್ಲಿನ ಸರ್ಕಾರಿ ನೌಕರರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಕಳೆದ ಜೂನ್ನಲ್ಲಿ ಐಶ್ವರ್ಯ ಅವರಿಗೆ ಅತ್ಯುತ್ತಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಸರ್ಕಾರದ ಕಡೆಯಿಂದ ತಾವೇ ಒಂದು ಪ್ರಶಸ್ತಿ ಕೊಟ್ಟಿದ್ರಿ, ಜ್ಞಾಪಕ ಇದೆಯಾ? 6 ತಿಂಗಳ ಹಿಂದೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ಐಶ್ವರ್ಯ ಅವರು ಇದ್ದಕ್ಕಿದ್ದಾಗ ಕರಪ್ಟ್ ಆಗ್ಬಿಟ್ರಾ? ಅದು ಹೇಗೆ ಸಾಧ್ಯ ಪಾಟೀಲ್ರೇ? ಸರ್, ಏನು ಸರ್, ಯಾವುದೋ ಇಂಪಾರ್ಟೆಂಟ್ ವಿಚಾರ ಮಾತಾಡೋಣ ಅಂತ ಬಂದರೆ ಸಂಬಂಧನೇ ಪಟ್ಟಿದ್ದವರ ವಿಚಾರಗಳನ್ನೆಲ್ಲ ಕೇಳ್ತಾ ಇದ್ದೀರಾ? ಒಳ್ಳೆ ಪೊಲೀಸ್ ಥರ ಎಂಕ್ವೈರಿ ಮಾಡ್ತಾ ಇದ್ದೀರಾ? ಅದೇನು ವಿಚಾರ ಅಂತ ದಯವಿಟ್ಟು ನೇರವಾಗಿ ಹೇಳ್ಬಿಡಿ ಸರ್. ಕೂತ್ಕೊಳ್ಳಿ ಪಾಟೀಲ್ರೇ, ಕೂತ್ಕೊಳ್ಳಿ. ಪಾರಿಜಾತಪುರ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಐಶ್ವರ್ಯ ಅವ್ರ ಜೊತೆ ತಾವು ಸಲಿಗೆಯಿಂದ ನಡ್ಕೊಳ್ಳೋಕೆ ಪ್ರಯತ್ನ ಪಟ್ರಂತೆ. ಸರ್, ಏನು ಸರ್ ಈ ಥರ ಎಲ್ಲ ಕೇಳ್ತೀರಾ? ಯಾರು ಸರ್ ಹೇಳಿದ್ದು ನಿಮಗೆ ನನ್ನ ಬಗ್ಗೆ ಈ ಥರ ಎಲ್ಲ? ನನಗೆ ಹೆಣ್ಮಕ್ಳು ಕಂಡ್ರೆ ತುಂಬ ಗೌರವ ಇದೆ ಸರ್. ಯಾವ ಹೆಣ್ಮಕ್ಳ ಹತ್ರನೂ ಸಲಿಗೆಯಿಂದ ಈ ಥರ ಎಲ್ಲ ನಡ್ಕೊಳಲ್ಲ ಸರ್ ನಾನು. ಸ್ವತಃ ಐಶ್ವರ್ಯ ಅವರೇ ಇಲ್ಲಿ ಬಂದು ಕಣ್ಣೀರು ಹಾಕ್ಕೊಂಡು ನನ್ನ ಮುಂದೆ ಈ ವಿಚಾರ ಹೇಳಿದ್ದಾರೆ. ನಿಮ್ಮಿಷ್ಟದ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಕಡೆಯವರಿಂದ ಅವ್ರು ಹೆರಾಸ್ಮೆಂಟ್ ಮಾಡಿಸ್ತಾ ಇದ್ದೀರಾ, ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀರಾ. ಯಾಕೆ ಹೇಗೆಲ್ಲ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅದೆಲ್ಲ ಬರೀ ಸುಳ್ಳು ಸರ್. ನಾನು ಆ ಥರ ಎಲ್ಲ ಯಾವತ್ತೂ ನಡ್ಕೊಂಡಿಲ್ಲ ಸರ್. ಆ ಲೇಡಿ ಬಂದು ನನ್ನ ಬಗ್ಗೆ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಯಾವುದೇ ಒಬ್ಬ ಹೆಣ್ಣುಮಗಳು ಇಂಥ ವಿಚಾರಗಳಲ್ಲಿ ಯಾವತ್ತೂ ಸುಳ್ಳು ಹೇಳಲ್ಲ ಸರ್. ನಾನು ನಿಮ್ಮ ಪಕ್ಷದ ಶಾಸಕ ಸರ್. 15 ವರ್ಷದಿಂದ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದೀನಿ. ಯಾವುದೋ ಒಂದು ಹೆಂಗಸು ಬಂದು ನನ್ನ ಬಗ್ಗೆ ಇಲ್ಲ ಸಲ್ಲದ ದೂರುಗಳನ್ನ ಹೇಳಿದ್ರೆ ನೀವು ನನ್ನ ಕರೆಸಿ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಸರ್, ಇದು ಸರಿಯಲ್ಲ ಸರ್. ಸರ್, ನಾನು ಅವಾಗೇ ಹೇಳಿದ್ನಲ್ಲ ಸರ್, ಆ ಅಮ್ಮ ಸರಿಯಾಗಿ ಕೆಲಸ ಮಾಡೋದಿಲ್ಲ, ತುಂಬ ಕರಪ್ಟೆಡ್ಡು, ಜೊತೆಗೆ ಜಾತಿವಾದಿ ಬೇರೆ.
ಅವ್ರ ಜಾತಿಯವ್ರಿಗೆ ಎಲ್ಲ ಸ್ಕೀಮ್ಗಳನ್ನೂ ಸ್ಯಾಂಕ್ಷನ್ ಮಾಡಿಸ್ತಾರೆ. ಬೇರೆ ಬಡವ್ರುಗಳು ಹೋದರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಸಿಕ್ಕಾಪಟ್ಟೆ ಸತಾಯಿಸ್ತಾರೆ ಸರ್. ಈ ವಿಷಯ ನನ್ನ ಕಿವಿಗೂ ಬಿತ್ತು ಸರ್. ಅದಕ್ಕೆ ಪಂಚಾಯತಿ ಮೀಟಿಂಗ್ನಲ್ಲಿ 1-2 ಸಲ ಕರೆಸಿ ವಾರ್ನ್ ಮಾಡಿದೆ ಅಪ್ಪ. ಅಷ್ಟಕ್ಕೆ ಆ ಅಮ್ಮ ನಿಮ್ಮ ತನಕ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ತುಂಬ ಚಾಲಾಕಿ ಹಿಂಸೆ ಸರ್ ಅವಳು. ಶಶಿಕಾಂತ್ ಪಾಟೀಲ್ರೇ, ಹೆಣ್ಣುಮಕ್ಕಳ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬೇಡಿ. ಐಶ್ವರ್ಯ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸು ನಾನು ತರಿಸ್ಕೊಂಡಿದ್ದೀನಿ. ಅವ್ರ ಟ್ರ್ಯಾಕ್ ರೆಕಾರ್ಡ್ ಫಸ್ಟ್ ಕ್ಲಾಸ್ ಆಗಿದೆ. ಬಡ ಜನರಿಗೆ ಸರ್ಕಾರದ ಕಾರ್ಯಕ್ರಮಗಳು ತಲುಪೋ ಹಾಗೆ ಮಾಡ್ತಾ ಇದ್ದಾರೆ ಅವರು. ನೀವು ಪರ್ಸನಲ್ ಗ್ರಡ್ಜ್ ಇಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನೋ ವಿಚಾರ ನನಗೆ ಗೊತ್ತಾಗಿದೆ. ಇಡೀ ದಿವಸ ಆಕೆನ ಪಂಚಾಯತಿ ಆಫೀಸಲ್ಲಿ ಕೂಡ ಹಾಕಿದ್ದೀರಾ. ಅದ್ರ ಬಗ್ಗೆ ಆಕೆ 2ನೇ ದಿವಸ ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ದೇ ಇರೋ ಥರ ವ್ಯವಸ್ಥೆ ಮಾಡಿದ್ದೀರಾ. ಅವ್ರ ಆಫೀಸ್ನಲ್ಲಿ ಅವ್ರ ಸ್ಟಾಫೇ ಅವ್ರಿಗೆ ಸಪೋರ್ಟ್ ಮಾಡದೇ ಇರೋ ಥರ ಮಾಡಿದ್ದೀರಾ. ನಾಚಿಕೆ ಆಗಬೇಕು ನಿಮಗೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಸರ್ಕಾರಿ ಅಧಿಕಾರಿಗೆ ಕಿರುಕುಳ ಕೊಟ್ಟಿದ್ದೀರಾ. ಜನಪ್ರತಿನಿಧಿಗಳಾದ ನೀವು ಜನಗಳ ಅಧಿಕಾರಿಗಳ ಸಮಸ್ಯೆಗಳ ಪರಿಹಾರ ಮಾಡಬೇಕು. ಜನ ನಿಮ್ಮನ್ನು ಆರಿಸಿರೋದು ಅದಕ್ಕೋಸ್ಕರ. ಜನಪ್ರತಿನಿಧಿಗಳಾಗಿ ನೀವೇ ಜನಕಂಟಕರಾದರೆ ಜನ ಯಾರ ಹತ್ರಕ್ಕೆ ಹೋಗಬೇಕು? ಜನ ಯಾರ ಹತ್ರ ಸಮಸ್ಯೆ ಹೇಳ್ಕೋಬೇಕು? ನೋಡಿ, ಇನ್ನೊಂದು ಸಲ ಯಾವತ್ತಾದರೂ ನಿಮ್ಮ ಮೇಲೆ ಇಂಥ ಆಪಾದನೆ ಬಂದರೆ ನಾವು ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ. ನೋಡಿ ಸರ್, ನೀವು ಯಾರ್ಯಾರೋ ಬಂದು ಕೊಟ್ಟಿರೋ ಸುಳ್ಳು ಕಂಪ್ಲೇಂಟ್ನ ಮನಸ್ಸಲ್ಲಿ ಇಟ್ಕೊಂಡು ಪಕ್ಷದ MLAಗಳ ಮೇಲೆ ನೀವು ಡೌಟ್ ಪಡ್ತಾ ಇದ್ದೀರಾ. ನೀವೇನೇ ಶಿಸ್ತಿನ ಕ್ರಮ ಕೈಗೊಂಡ್ರು ನಮಗೇನು ಹೆದರಿಕೆ ಇಲ್ಲ. ಬೇಕಾದರೆ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಸರ್, ನಾನು ಅದಕ್ಕೂ ಹೆದರೋದಿಲ್ಲ. ನಮಗೂ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಸರ್. ಮುಂಚಿನ ಥರ ನೀವು ಪಾಠ ಮಾಡ್ತಾ ಇದ್ರೆ ಕೇಳಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವು ಯಾರೂ ರೆಡಿ ಇಲ್ಲ. ಈಗ ಕಾಲ ಬದಲಾಗಿದೆ ಸರ್, ನೀವು ಬದಲಾಗಬೇಕು. ನೀವು ಬದಲಾಗಲಿಲ್ಲ ಅಂತಂದರೆ ನೀವು ನಿಮ್ಮ ಪಕ್ಷ ಎರಡೂ ಇತಿಹಾಸ ಆಗ್ಬಿಡುತ್ತೆ ಸರ್. ಗಮನದಲ್ಲಿಟ್ಕೊಳ್ಳಿ. ನಾನಿನ್ನು ಬರ್ತೀನಿ ಸರ್. ഇരുള വിരുദ്ധ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ. ഇരുಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ.